ಚಿಕೇಶ್ ಮಾಡ್ರೆ ಲೈ ಯಾಕೋ ಹೀಗೆ ಓಡ್ ಬರ್ತಿದ್ಯಾ? ಏನಾಯ್ತು? ನೀವು ಹಿಂಗೆ ಮಾಡ್ಬೋದಾ? ನನಗೆ ಎಂತ ದೊಡ್ಡ ಮೋಸ ಮಾಡಿದ್ದೀರಾ ಗೊತ್ತಾ? ನನಗೆ ನಾನೇನ್ ಮಾಡ್ದೆ? ನೀವು ಇಷ್ಟಪಡ್ತಾರ ಹುಡುಗಿ ಯಾರು ಅಂತ ನನಗೆ ಹೇಳೇ ಇಲ್ಲ. ಇದು ಎಂತ ದೊಡ್ಡ ಮೋಸ ಗೊತ್ತಾ? ಇಲ್ಲ, ಘೋರ ಅಪರಾಧ. ಲೇ ಕಳ್ಳ, ನಿಂಗೆ ನಿಜವಾಗ್ಲೂ ಹುಡುಗಿ ಯಾರು ಅಂತ ಗೊತ್ತಿಲ್ವೇನೋ? ನಾಟಕ ಮಾಡ್ತಿದ್ಯಾ? ಇಲ್ಲ ಚಿಕ್ಕೇಶ್ ಮಾಡ್ರೆ, ನನ್ಗೆ ಗೊತ್ತಿಲ್ಲ. ಹಾಗಿದ್ರೆ ತಿಳ್ಕೋದವ್ರೆ? ಏನ್ ಚಿಕ್ಕೇಶ್ ಮಾಡ್ರೆ ನೀವು? ತಿಳ್ಕೊಂಡ್ರೆ ನಾನು ಎಲ್ಲಿ ತಿಳ್ಕೊಳ್ಳಿ? ನೀವೇ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಹೇಳಿ ಪ್ಲೀಸ್. ನೋಡು, ಈ ವಿಷಯ ಈಗ ತಾನೇ ಟ್ರ್ಯಾಕಿಗೆ ಬರ್ತಾ ಇದೆ. ಜಸ್ಟ್ ಎಲ್ಲ ಸರಿ ಹೋಯ್ತು ಕಣ. ಕಂಗ್ರಾಟ್ಸ್ ಚಿಕ್ಕೇಶ್ ಮಾಡ್ರೆ, ನೀವೇನೋ ತಲೆ ಕೆಡಿಸ್ಕೊಬಿಡಿ, ಎಲ್ಲ ಒಳ್ಳೇದಾಗತ್ತೆ, ಓಕೆನಾ? ಆದ್ರೆ ಹುಡುಗಿ ಯಾರು ಅಂತ ಒಂಚೂರು ಹೇಳಿ ಪ್ಲೀಸ್. ಆಕ್ಚುಲಿ ಆ ಹುಡುಗಿ ಯಾರು ಅಂತ ನಿನಗೂ ಗೊತ್ತು. ಸರಿ, ಇಷ್ಟು ದಿನ ಆದರೂ ನಿಂಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಸರ್ಪ್ರೈಸ್ ಆಗೇ ಇರಲಿ ಬಿಡು. ನೋಡೋಣ ನೀನದು ಯಾರು ಅಂತ ಕಂಡುಹಿಡಿತೀಯೋ ಹೇಗೆ ಅಂತ. ಅದು ಹಂಗಲ್ಲ. ಸರ್ಪ್ರೈಸ್ ಇಸ್ ಅ ಸರ್ಪ್ರೈಸ್. ಏನು ಹೇಳ? ಸರ್ಪ್ರೈಸ್ ಇಸ್ ಅ ಸರ್ಪ್ರೈಸ್. ಈ ವಿಷಯನ ಹಾಗೆಲ್ಲ ಹೇಳೋದಕ್ಕಾಗಲ್ಲ ತ್ರಿಶೂಲ್. ಯು ಕ್ಯಾರಿ ಆನ್. ಚಿಕ್ಕೇಶ್ ಮಾಡ್ರೆ, ಇದು ಆ ಹುಡುಗಿ ನನಗೂ ಗೊತ್ತು ಅಂತ ಹೇಳಿದ್ರು. ಯಾರಪ್ಪ ಅವಳು? ಬಿಡಲ್ಲ ಚಿಕ್ಕೇಶ್ ಮಾಡ್ರೆ, ಆದಷ್ಟು ಬೇಗ ಕಂಡಿಡಿತೀನಿ, ನೋಡ್ತಾರೆ. ಐ ಯಾಕೆ ಐತೆ ಪೈತ ಹಿಂಗ್ ಮಾಡ್ತಾ ಇದ್ಯಾ? ನನ್ನ ಹಾರ್ಟ್ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆಯಮ್ಮ. ಮನ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಒಂಥರ ಒದ್ದಾಟ ಆಗ್ತಾ ಇತ್ತು. ಇವಾಗ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಮೇಲೆ ಇನ್ನೊಂಥರ ಒದ್ದಾಟ ಶುರುವಾಗಿದೆ. ಒಟ್ನಲ್ಲಿ ನಾನು ಯಾವಾಗ್ಲೂ ಒದ್ದಾಟದಲ್ಲೇ ಕಳೆದೋಗ್ಬಿಡ್ಬೇಕು ಅಲ್ವಾ? ಆದ್ರೂ ಈ ಒದ್ದಾಟ ಒಂಥರ ಮಜಾ ಕೊಡ್ತಾ ಇದೆ. ನನ್ಗೊಂದು ಡೌಟು, ನಿಜ ಹೇಳು, ನಾನು ಬರೆದಿದ್ದನ್ನ ನೀನು ನೋಡೇ ಇಲ್ವಾ? ಇಲ್ಲ, ನಾನು ಬರೆದಿದ್ದನ್ನ ನೀನು ನೋಡಿದ್ಯಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ತಾನೇ? ಹೇಳು, ನೀನೇನು ಹೇಳ್ತೀಯಮ್ಮ? ನಾನು ಎದುರಿಗಿದ್ದಾಗಲೇ ನಿನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಳ್ಳಿಲ್ಲ. ಶಿವಾನಿ, ಒಂದಂತೂ ಸತ್ಯ, ನೀನು ಪ್ರೀತಿಯ ಮುಚ್ಚಿಡೋ ಥರ ನಾನು ಮುಚ್ಚಿಡೋದಿಲ್ಲ. ನೀನು ಕಾಲ್ ಮಾಡಿದ್ರೆ ಏನಂತೆ ನಾನೇ ಮಾಡ್ತೀನಿ. ಕಾಲ್ ಕನೆಕ್ಟ್ ಆಗದ್ರೆ ಏನಂತೆ ನನ್ನ ಪ್ರೀತಿ ಕನೆಕ್ಟ್ ಆಗಿದೆಯಲ್ಲ, ಅದು ಸಾಕು. ಏಯ್ ಐತೆಪ್ಪ ಐತೆ, ನಾನು ಬರ್ದಿರೋ ಐ ಲವ್ ಯುನ ನೀನು ನೋಡೇ ಇಲ್ಲ ಅಂತ ಇಟ್ಕೊಳ್ಳೋಣ. ಪರವಾಗಿಲ್ಲ, ನಾನು ಇವಾಗಲೇ ನಿಮ್ಮ ಮನೆಗೆ ಬಂದು ನೀನು ಇನ್ನೊಂದು ಸರ್ಪ್ರೈಸ್ ಕೊಡ್ತೀನಿ. ಆವಾಗ ನನ್ನ ಪ್ರೀತಿ ನಿನಗೆ ಒಪ್ಪಿಗೆ ಆಗೇ ಆಗತ್ತೆ, ಅದು ನನಗೆ ಗೊತ್ತು. ಮನೇಲಿ ಯಾರಾದ್ರೂ ಫಸ್ಟ್ ನೋಡೋಣ. ಮನೇಲಿ ಯಾರೋ ಇಲ್ಲ ಅನ್ಸುತ್ತೆ. ಆಹಾ, ನಾನು ಬಯಸಿದ್ದು ಬಿರಿಯಾನಿ, ನಮ್ಮಮ್ಮ ಮಾಡಿದ್ದು ಬಿರಿಯಾನಿ. ದೇವ್ರೆ, ಪದೇ ಪದೇ ಮನೆ ಕಳ್ಳಂತರ ನುಗ್ತಾ ಇರೋದಕ್ಕೆ ಐ ಆಮ್ ಸೋ ಸಾರಿ. ಹೇ, ನಾನು ಹಿಂಗೆ ಆವತ್ತೇ ಸಾರಿ ಕೇಳಾಗಿದೆ. ಒಂಥರ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡ್ಬಿಟ್ಟಿದ್ದೀನಿ. ಓಕೆ, ಬೇಗ ಇದನ್ನೆಲ್ಲ ರೆಡಿ ಮಾಡಬೇಕು ಶಿವಾನಿ ಬರೋದಕ್ಕಿಂತ ಮುಂಚೆ.
ಐ ಲವ್ ಯು. ಓ ಶಿವಾನಿ, ನೀನು ನನಗೆ ಎಷ್ಟು ಆವರಿಸ್ಕೊಂಡಿದ್ಯಾ ಅಂದರೆ ನನ್ನ ಪ್ರೀತಿ ನಿನಗೆ ಎಷ್ಟು ಹೇಳ್ಕೊಂಡ್ರೂ ಸಾಲದು ಅನ್ಸುತ್ತೆ. ಇನ್ನೂ ಬೇಕು, ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಇದೇನಾ ಪ್ರೀತಿ? ಗೊತ್ತಿಲ್ಲ. ಇದೆಲ್ಲದಕ್ಕೂ ಉತ್ತರ ನೀನೇ ಕೊಡಬೇಕು. ಸದ್ಯದಲ್ಲಿ ನೀನೇ ಕೊಡ್ತೀಯ, ಅದು ನನಗೆ ಗೊತ್ತು. ಶಿವಾನಿ, ಶಿವಾನಿ, ನಿನಗೆ ಹೇಳಬೇಕು ಅಂತ ಹುಡುಕಿದ್ರು ಪದಗಳೇ ಸಿಗದಿರೋ ಎಷ್ಟೋ ಸಾಲುಗಳು ನನ್ನ ಕಣ್ಣಲ್ಲಿದೆ. ಒಂದೇ ಒಂದ್ಸಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಯಾವುದೋ ಜನ್ಮದ ಪ್ರೀತಿ ಕಣ್ಣು ತುಂಬ ತುಂಬಿಕೊಂಡಿದೆ. ಹಾಯ್ ಸುಂದ್ರಿ, ಎಲ್ಲಿಗೆ ಹೋಗಿದ್ದೆ? ಓ, ನಿಮ್ಮ ಓನರ್ ಸುಂದ್ರಿ ಜೊತೆ ಹೋಗಿದ್ಯಾ? ಎಲ್ಲೋಳು? ನನ್ನ ಮನಸ್ಸಿನ ಮಾತು ನೆನೆನೆ ತಲುಪಿದೆ ಅಂತ ಅನ್ಸುತ್ತೆ. ಅದಕ್ಕೆ ಉತ್ತರನೂ ಹೌದು ಅಂತ ನನಗೆ ಸಾಕಾಗಿ ಗೊತ್ತು. ನನ್ನಲ್ಲಿರೋ ಪ್ರೀತಿ ನಿನ್ನಲ್ಲೂ ಇದೆ ಅಂತ ನನಗೆ ಗೊತ್ತಾಗಿ ತುಂಬ ಖುಷಿ ಆಗ್ತಾ ಇದೆ. ಇಂತಿ ನಿಮ್ಮ ತ್ರಿಶೂಲ್, ನೋ 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 ಇಲ್ಲ, ಇಂತಿ ನಿಮ್ಮ 3 ಇದೇ ಚೆನ್ನಾಗಿದೆ. ಅಲ್ಲೂ 3, ಇಲ್ಲೂ 3, ಅದೇ ಸಸ್ಪೆನ್ಸು. ಎಸ್, ಇದನ್ನ ಜೋಪಾನ ನೋಡ್ಕೋ. ಓಕೆ ಓಕೆ, ಚೆನ್ನಾಗಿದೆ ಫೋಟೋ. ಶಿವಾನಿ, ಅನ್ಕೊಂಡಿದ್ದೆಲ್ಲ ಇಷ್ಟು ಬೇಗ ನೆರವೇರುತ್ತೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ನನ್ನ ಮನಸ್ಸಲ್ಲಿರೋ ಮಾತು ನಿನ್ನ ತಲುಪಿತು ಅನಿಸುತ್ತೆ. ಅದಕ್ಕೆ ಉತ್ತರ ಹ್ಞೂ ಅನ್ನೋದು ನನಗೆ ಗೊತ್ತು. ನನ್ನಲ್ಲಿರೋ ಪ್ರೀತಿ ನಿನ್ನಲ್ಲೂ ಇದೆ ಅಂತ ತಿಳಿದು ತುಂಬ ಖುಷಿ ಆಯಿತು. ಏನಿದು? ಯಾರು ಇದನ್ನೆಲ್ಲ ಬರ್ದಿರೋದು? ನಾವಿಲ್ದೆ ಇವಾಗ ಮನೆಗೆ ಯಾರಾದ್ರೂ ಬಂದಿದ್ರಾ? ನಮ್ಮ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಗೊತ್ತಾಗಿದ್ಯಾ? ನೀನು ಅಷ್ಟೊಂದು ಯೋಚನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ ನೀಲಿ. ಇದನ್ನು ಬರ್ದಿರೋದು ಖಂಡಿತ ಅವನೇ. ಯಾರು? ತ್ರಿವಿಕ್ರಮ್. ಅವನು ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನನಗೆ ಗೊತ್ತು. ಅವನ ಪ್ರೀತಿನ ಪದೇ ಪದೇ ಹೊಸ ರೀತಿಲಿ ಹೇಳ್ಕೊತಾನೆ ಇರ್ತಾನೆ. ಇದು ಅವನ ಮನಸ್ಸಿನ ಮಾತು. ಅಯ್ಯೋ, ಇದೇನಿದು, ಇನ್ನೂ ಕಾಲ್ ಮಾಡಿಲ್ಲ? ಕಾಲ್ ಮಾಡೋದೇನಂತೆ, ನಾನೇ ಒಳಗಡೆ ಹೋಗ್ತೀನಿ. ಸರ್ಪ್ರೈಸ್ ಕೊಟ್ಟವ್ರೆ, ಸರ್ಪ್ರೈಸ್ ಆಗಿ ಒಳಗಡೆ ಹೋದ್ರೆ ಇನ್ನೂ ಖುಷಿ ಆಗ್ತಾರೆ. ಅದಕ್ಕೆ ನೀಲಿ, ನನ್ನ ಅವನ ಪ್ರೀತಿ ಅತ್ಯಂತ ಶ್ರೇಷ್ಠ ಅಂತ ನಾನು ಹೇಳೋದು. ಈ ಜಗತ್ತಲ್ಲಿ ಅವನು ಬಿಟ್ಟರೆ ನನ್ನನ್ನು ಹೀಗೆ ಪ್ರೀತಿಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಅದಕ್ಕೆ ಇದೇ ಸಾಕ್ಷಿ. ಅವನ ಮನಸ್ಸಿನ ಮಾತುಗಳನ್ನೆಲ್ಲ ಹೀಗೆ ಬರೆದು ಕೊನೆಯಲ್ಲಿ ಇಂತಿ ನಿನ್ನ ಪ್ರೀತಿಯ 3 ಅಂತ ಬರೆದಿದ್ದಾನೆ. ಹಾಗೆ ಬರೆದ್ರೆ ಅವನು ಯಾರು ಅಂತ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಾನೆ. ಆದರೆ ನನಗೆ ಗೊತ್ತಾಗುತ್ತೆ. ಹೌದು, ಅವನು 3 ಅಂತ ಯಾಕೆ ಬರ್ದಿದ್ದಾನೆ? ಅವನ ಪೂರ್ತಿ ಹೆಸರನ್ನೇ ಬರಿಬಹುದಿತ್ತಲ್ವಾ? 3 ಹಿಂದೆ
ತುಂಬ ವಿಷಯಗಳು ಅಡಗಿದೆ ನೀಲಿ. 3 ಅಂದರೆ ಎಷ್ಟು ಹೇಳು? 3. ನನ್ನ ಹೆಸರು 3 ಅಕ್ಷರ, ಅವನ ಹೆಸರು 3 ಅಕ್ಷರ, ಮದುವೆ ಅನ್ನೋದು 3 ಅಕ್ಷರ. ಈ 3ಯಲ್ಲಿ ನನಗೆಲ್ಲ ಖುಷಿ ಅಡಗಿದೆ ನೀಲಿ. ನಾನು 3 ಅಂತ ಸೀಕ್ರೆಟ್ ಆಗಿ ಬರೆದ್ರೆ ವರ್ಕೌಟ್ ಆಯ್ತು. ನಾನು ಯೋಚನೆ ಮಾಡಿದ್ದೇನೆ, ಶಿವಾನ್ ಯೋಚನೆ ಮಾಡಿದ್ದಾಳೆ. ಇದರಲ್ಲೇ ಗೊತ್ತಾಗತ್ತೆ ನನ್ನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಅಂತ. ಎಸ್, ಅವಳೇ ನನ್ನ ಜಗತ್ತು ನೀಲಿ. ನಾನು ಇಷ್ಟು ವರ್ಷ ಹುಡುಕ್ತಾ ಇದ್ದಿದ್ದ ಪ್ರೀತಿ ಒಮ್ಮೆಗೆ ಸಮುದ್ರದ ಅಲೆ ಥರ ಬಂದು ನನ್ನನ್ನು ಅಪ್ಕೊಂಡಿದ್ದೆ. ಈ 3 ಅಕ್ಷರ ಆದಷ್ಟು ಬೇಗ 3 ಗಂಟಾಗಿ ನಮ್ಮ ಪ್ರೀತಿ ನಂಟಾಗಬೇಕು. ಅದೇ ನನ್ನ ಆಸೆ ನೀಲಿ. ಎಸ್, ಎಲ್ಲ ನಾನು ಅನ್ಕೊಂಡಂಗೆ ಆಗೋಯ್ತು. ಇವಾಗಲೇ ಹೋದರೆ ಇನ್ನೇನು ಹೋಗೋಗುತ್ತೆ. ಕಾಯಿಸೋಣ, ಇನ್ನೂ ಏನಾದರೂ ಸರ್ಪ್ರೈಸ್ ಕೊಟ್ಟು ಆಮೇಲೆ ಇದ್ರಲ್ಲಿ ಬರ್ತೀನಿ. ಕೊನೆಗೂ ಆ ದೇವರು ನನ್ನ ಕೋರಿಕೆನ ಈಡೇರಿಸ್ಬಿಟ್ಟ ನೀಲಿ. ಸಾಂಬಾ, ನೀನು ಸರಿ ಹೋಗ್ತೀವಿ ಇಲ್ವೋ ಅಂತ ನಾವೆಲ್ಲ ತುಂಬ ಗಾಬರಿ ಆಗ್ಬಿಟ್ಟಿದ್ವಿ ಕಣ. ಅಂತೂ ನೀನು ಹುಷಾರಾಗಿ ಬಂದೆಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಈಗ ಅಲ್ಲೇನಾಯ್ತು ಅನ್ನೋದನ್ನು ಹೇಳು. ಅದು ಅವಳು ನನ್ನನ್ನು ನಮ್ಮ ಗುರುಗಳು ತ್ರಯಂಬಕ ವೇಷದಲ್ಲಿ ಕಾಡಕ್ಕೆ ಕರ್ಕೊಂಡು ಹೋದ್ಲು. ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ನನಗೆ ಭಯ ಆಗೋಯ್ತು. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ನನ್ನ ಸಾಯಿಸ್ಬಿಡ್ತಾಳೆ ಅನ್ನೋ ಭಯಕ್ಕೆ ಆದ್ರೆ ಯಾವ ಕಾರಣಕ್ಕೂ ನನ್ನ ಹೆಸರು ಹೇಳಿಲ್ಲ, ಯಾರ ಹೆಸರನ್ನು ಹೇಳಿಲ್ಲ. ಅವಳು ಹೇಳೋಳು ಅಂತ ಎಪ್ಸೆ ಕೊಟ್ಲು. ನಿಮ್ಗೆಲ್ಲ ಮೋಸ ಮಾಡಬಾರ್ದು, ದ್ರೋಹ ಮಾಡಬಾರ್ದು ಅಂತ ನಾನು ಆಗ್ಲೂ ಬಾಯ್ ಬಿಡ್ಲಿಲ್ಲ. ಡಾಕ್ಟ್ರೇ, ನಿಮ್ಮ ಜಾಗದಲ್ಲಿ ನಾವು ಯಾರೇ ಇದ್ದಿದ್ರು ಆ ಭಯಕ್ಕೆ ಬಾಯ್ಬಿಟ್ಬಿಡ್ತಿದ್ವಿ. ಒಳ್ಳೇದೇ ಮಾಡಿದೆ ಸಾಂಬ. ನೀನೇನಾದರೂ ಹೆದರಿಕೆಯಲ್ಲಿ ನಮ್ಮ ಯಾರ್ದಾರು ಹೆಸರು ಹೇಳಿದರೆ ಇಷ್ಟರಲ್ಲಿ ಯಾರು ಒಬ್ಬನ್ನ ಕಳ್ಕೊಬೇಕಾಗಿತ್ತು. ನಾನು ಆಗಿಣಿ ಮೇಲ್ಗೈ ಸಾಧಿಸಿರೋಳು. ಅಲ್ಲ ಕಂಡೆ, ನೀನು ಏನು ಹೇಳ್ದೆ ಇದ್ದಾಗ ಅವಳು ಹಂಗೆ ಸುಮ್ಮನೆ ಆಗ್ಬಿಟ್ಲಡ? ಇಲ್ಲ, ಬಾಯ್ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಲು. ನಿಮ್ಮ ಸ್ನೇಹಿತರ ಹೆಸರು ಹೇಳು, ನಿನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ನಾನು ಯಾರ ಹೆಸರನ್ನು ಹೇಳಲಿಲ್ಲ. ಸಾಂಬ, ಅವಳೇನಾದರೂ ಬೇರೆ ಸುಳಿವು ಬಿಟ್ಕೊಟ್ಲಾ? ಅವಳ ಮುಂದಿನ ಗುರಿ ಏನು ಅಂತ ಏನಾದರೂ ಹೇಳಿದ್ಲಾ? ಅವಳ ಫಸ್ಟ್ ಗುರಿನೇ ನಾವುಗಳು. ಇದನ್ನು ಅವಳು ಪದೇ ಪದೇ ಹೇಳ್ತಾ ಇದ್ಲು. ನಾಗಮಣಿನ ಪಡಿತೀನಿ ಅನ್ನೋ ಛಲ ಅವಳಲ್ಲಿತ್ತು. ಅವಳ ಕಣ್ಣಲ್ಲಿ ದ್ವೇಷದ ಬೆಂಕಿ ಕಾಣಿಸ್ತಾ ಇತ್ತು. ನೀವೊಬ್ಬೊಬ್ಬರನ್ನು ಭೇಟಿಯಾಡಿ ಸಾಯಿಸ್ತೀನಿ ಅಂತ ಹೇಳಿದ ಮಾತು ನನಗೆ ಈಗಲೂ ಸ್ಪಷ್ಟವಾಗಿ ನೆನಪಾಗ್ತಿದೆ. ಆ ಕ್ಷಣ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸಮಾಧಾನ ಮಾಡ್ಕೋ ಸಾಂಬ, ತಗೋ ನೀರು ಕೊಡಿ. ಚಿಕ್ಕೇಶ್ಮಾನ್ರೆ, ಚಿಕ್ಕೇಶ್ಮಾನ್ರೆ, ಇಲ್ಲೇ ಇದ್ದೀನೋ? ಇಲ್ಲ ಇದ್ದೀರಾ? ಏನಪ್ಪ ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ಏನು ವಿಷಯ? ಚಿಕ್ಕೇಶ್ಮಾನ್ರೆ, ನಿಮಗೊಂದು ಸರ್ಪ್ರೈಸ್ ಇದೆ. ಏನು? ನೀವ್ ಯಾವಾಗ ನನಗೆ ಸರ್ಪ್ರೈಸ್ ಕೊಡ್ತೀರಲ್ಲ,
ಇವಾಗ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ಓಹೋ ಏನಪ್ಪ ಅಂಥ ಸರ್ಪ್ರೈಸು? ಚಿಕ್ಕೇಶ್ ಮಾಡ್ರೆ ಸರ್ಪ್ರೈಸ್ ಈಸ್ ಎ ಸರ್ಪ್ರೈಸ್. ಏನು ಹೇಳಿ? ಸರ್ಪ್ರೈಸ್ ಈಸ್ ಎ ಸರ್ಪ್ರೈಸ್. ತಮಾಷೆ ಮಾಡಬೇಡ, ವಿಷಯ ಏನಂತ ಹೇಳು. ಚಿಕ್ಕೇಶ್ ಮಾಡ್ರೆ ನಾನು ನಿಮಗೆ ನಿಮ್ಮ ಹುಡುಗಿ ಯಾರು ಅಂತ ಕೇಳಿದಾಗ ಹೇಳಿಲ್ಲ. ಅದೇ ಥರ ಇವಾಗ ನಾನು ನಿಮಗೆ ಚೆಕ್ ಮೇಟ್. ಏನೋ ಕತೆ ಹೇಳ್ತಿದ್ಯಾ ತಾನೆ? ನೋ 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 ನೋ. ನೋಡ್ತಾ ಇರಿ ಚಿಕ್ಕೇಶ್ ಮಾಡ್ರೆ, ನನ್ನ ಸರ್ಪ್ರೈಸ್ ನಿಮಗೆ ತೋರಿಸಿದ ತಕ್ಷಣ ನೀವು ಶಾಕ್ ಆಗಿ ಹೋಗ್ತೀರಾ. ಆಮೇಲೆ ಬಾಯಿಂದ ಮಾತೇ ಬರೋದಿಲ್ಲ, ನೀವು ನಿಬ್ಬೆರಗಾಗಿ ಹೋಗ್ತೀರಾ. ಓಹೋ ಅಂಥದ್ದೇನಪ್ಪ? ಅದ ಹಂಗೆ ಸ್ಪೆಷಲ್. ಚಿಕ್ಕೇಶ್ ಮಾಡ್ರೆ ಬಾಯ್. ಲೇ ತ್ರಿಶೂಲ್, ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ಟಾದ್ರು ಹೋಗೋ. ಸರ್ಪ್ರೈಸ್ ಈಸ್ ಎ ಸರ್ಪ್ರೈಸ್. ಸೊ ಬಾಯ್ ಬಾಯ್. ತ್ರಿಶೂಲ್ ಹೇಳ. ತ್ರಿಶೂಲ್ ಏ ಸಾಂಬಾ, ಇದೆಂತ ಮರೆಗಳಿಗೆ? ನೀನು ಹುಷಾರಾಗಿಲ್ಲವಾ? ಇಲ್ಲ, ಆ ಕ್ಷಣನ ನೆನಪು ಮಾಡಿಕೊಂಡ್ರೆ ನನ್ನ ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ನನ್ನ ದೇಹದಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗೋದಿಲ್ಲ. ನನ್ನ ಮೆದುಳಿನ ಸ್ಥಿಮಿತವನ್ನೇ ನಾನು ಕಳ್ಕೊತಾ ಇದ್ದೀನಿ. ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಡೇ ಓಸಿ ಸಮಾಧಾನ ಗಿರುಡ, ಆ ನಾಗಿಣಿ ಕತಿಯ ಅಲ್ಗೆ ಬಿಟ್ಬಿಡು. ಪದೇ ಪದೇ ಯಾಕದ್ನ ಗೆಪ್ಪಿ ಮಾಡ್ಕೊಂಡಿ? ಇವ್ರು ನೆನ್ಸ್ಕೊಳ್ಳೋದು ಬಿಟ್ಬಿಟ್ರೆ ನಾಗಿಣಿ ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಾಳ? ಒಂದ್ಸಲಿ ಹೇಗೋ ನಾವೆಲ್ಲರೂ ಎಸ್ಕೇಪ್ ಆಗಿದ್ದೀವಿ, ಮತ್ತೇನಾರು ಸಿಕ್ಕಾಕೊಂಡ್ರೆ ಸಾವಿನ ಭಯದಲ್ಲಿ ಬದುಕೋದು ಬಿಟ್ಟು ಬೇರೆ ದಾರಿ ಇಲ್ವ ನಮಗೆ? ಎಷ್ಟು ದಿನ ಅಂತ ಹೀಗೆ ನಾವು ಬದುಕೋದು? ದಿಗ್ವಿಜಯ್ ಅವರೇ, ಇದಕ್ಕೇನು ಪರಿಹಾರನೇ ಇಲ್ವಾ? ಇದೆ ಸಾಂಬಾ. ಆ ನಾಗಿಣಿ ಮತ್ತೆ ನಿನ್ನ ಎದುರಿಗೆ ಬಂದ್ರೆ ಗುರ್ತಿಡಿತ್ಯಾ? ಖಂಡಿತ ಗುರ್ತಿಸ್ತೀನಿ. ಅವಳು ನನ್ನ ಸಾವಿನ ರೂಪದಲ್ಲಿ ನನ್ನ ಕಣ್ಣು ಮುಂದೆ ಬಂದವಳು. ಅವಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಂತ ಇವರು ಗುರುತು ಹಿಡಿತಾರೆ ಅಂತ ಹೇಳ್ಕೊಂಡು ನಾವು ಅವ್ರನ್ನ ಹುಡ್ಕೋದಾ? ಒಂದು ಹಾವನ್ನು ಸಾಯಿಸಿರೋದಕ್ಕೇನೆ ಇಷ್ಟು ವರ್ಷನೂ ನಾವು ಪ್ರತಿ ಕ್ಷಣನೂ ಭಯದಲ್ಲೇ ಸಾಯ್ತಾ ಇದ್ದೀವಿ. ಅಂಥದ್ರಲ್ಲಿ ಇನ್ನೊಂದು ಹಾವು ಅಂದರೆ ವಿಷಕಂಠ. ನಮಗವಳನ್ನ ಸಾಯಿಸ್ದೆ ಬೇರೆ ದಾರಿನೇ ಇಲ್ಲ. ನಾವು ಬದುಕಬೇಕು ಅಂದರೆ ಅವಳು ಸಾಯಲೇಬೇಕು. ನಮಗವಳನ್ನ ಸಾಯಿಸ್ದೆ ಬೇರೆ ದಾರಿನೇ ಇಲ್ಲ. ನಾವು ಬದುಕಬೇಕು ಅಂದರೆ ಅವಳು ಸಾಯಲೇಬೇಕು. ನಾವು ಅದನ್ನ ಸಾಯಿಸೋದಿರ್ಲಿ ಕಂಡ. ಈ ಡಾಕ್ಟ್ರು ಬದುಕಿರೋ ವಿಷಯ ಏನಾದ್ರೂ ನಾಗಿಣಿಗೆ ಗೊತ್ತಾದ್ರೆ ಅವಳೇ ನಾವಿರತ್ತಕ್ಕೆ ಹುಡುಕೊಂಡ್ ಬರ್ತಾಳೆ. ಸುಮ್ಕೆ 100% ಆಗೇ ಆಗುತ್ತೆ. ಗೊತ್ತಿದ್ದಾನೆ ಇಲ್ಲಿವರೆಗೂ ಹುಡ್ಕೊಂಬಂದು ಹೇಳೆ. ಗೊತ್ತಾದ್ಮೇಲೆ ನಮ್ಮನ್ನು ಬಿಟ್ಟಾಳ ಇನ್ನವಳು. ಯಜಮಾನ್ರೆ, ಸಾಂಬ ಶಿವ ಸಾರ್ನ ಸ್ವಲ್ಪ ದಿವಸ ಎಲ್ಲೂ ಹೊರಗಡೆ ಹೋಗ್ದಂಗೆ ನೋಡ್ಕೊಂಡಾಗತ್ತಲ್ವ? ನೀನು ಹೇಳೋದು ಸರಿ ನಂದೀಶ. ಸಾಂಬಾ ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾನೆ, ಅವನಿಗೆ ಗುಟ್ಟಾಗಿ ಚಿಕಿತ್ಸೆ ನಡೀತಾ ಇದೆ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಸಾಂಬಾ ಹಾಸ್ಪಿಟ್ಲಿಂದ ಆಚೆ ಬಂದಿರೋ ವಿಚಾರ ಅವಳಿಗೆ ಗೊತ್ತಿಲ್ಲ. ನಾವೆಲ್ಲ ಗುಟ್ಟಾಗಿ ಪ್ಲ್ಯಾಂಡ್ ಆಗಿ ಕೆಲಸ ಮಾಡಬೇಕು. ತುಂಬಾ ಭಯ ಆಗ್ತಾ ಇದೆ. ಸಾಮ್ರಾಟ್, ಹೆದರೋನು ನರಳ್ತಾನೆ, ಹೆದರಿಸೋನು ಆಳ್ತಾನೆ. ನಾವು ಆಳೋರಾಗಬೇಕು. ನಿಮಗೆಲ್ಲ ನೆನಪಿದೆಯಾ? ನಾಗಮಣಿ ತರೋದಕ್ಕೆ ಮುಂಚೆ ನೀವೆಲ್ಲ ಹೀಗೆ ಹೆದರಿದ್ರಿ. ಆಮೇಲೆ ಒಟ್ಟಿಗೆ ಧೈರ್ಯ ಮಾಡಿದ್ಮೇಲೆ ನಮಗೆ ನಾಗಮಣಿ ಸಿಕ್ಕಿದ್ದು. ಎಂತ ಧೈರ್ಯ ಇದೆ ಅಂತ ಹೇಳ್ಕೊಂಡು ಹುತ್ತಕ್ಕೆ ಕೈ ಹಾಕೋದಾ? ನಾಗಿಣಿಯ ಶಕ್ತಿ ಏನು, ನಮ್ಮ ಶಕ್ತಿ ಏನು ಗೊತ್ತುಂಟ ಮಾರಾಯ? ಅದು ನಾನು ಅವಳನ್ನ ತೋರಿಸ್ತೀನಿ. ಒಂದ್ಸಲ ಅವಳು ನನ್ನ ಕಣ್ಮುಂದೆ ಬಂದರೆ ಸಾಕು. ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ.
ದಿಗ್ವಿಜಯ್ ಅವರೇ, ನಾಗಿಣಿನ ನಮ್ಮಿಂದ ಸಾಯಿಸೋದಕ್ಕೆ ಸಾಧ್ಯನಾ? ಹುಲಿಗೆ ಹಸುವಾದಾಗ ಜಿಂಕೆನ ಓಡಿಸ್ಕೊಂಡು ಹೋಗುತ್ತೆ. ಜಿಂಕೆ ಓಡ್ದಿದ್ರೆ ಅದು ಜೀವ ಉಳಿಯಲ್ಲ. ಹುಲಿ ಓಡ್ದಿದ್ರೆ ಹಸು ಹಿಂಗಲ್ಲ. ಇಲ್ಲಿ ನಾನು ಹುಲಿ, ಅವಳು ಜಿಂಕೆ. ಬೇಟೆ ಆಡೇ ಆಡ್ತೀನಿ.